ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಹೆಸರುಗಳನ್ನು ಬದಲಿಸುವುದಷ್ಟೇ 11 ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆಯವೇ. ಬಿಜಿ ರಾಮ್ಜಿ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಾಗ್ದಾಳಿ. ಮನರೇಗಾ ಯೋಜನೆಯಲ್ಲಿ ರಾಜಕೀಯ ತೀರ್ಮಾನಗಳೇ ಹೆಚ್ಚಾಗಿರ್ತಿತ್ತು. ಭ್ರಷ್ಟಾಚಾರವನ್ನ ಅಂತ್ಯ ಮಾಡಿದ ವಿಬಿಜಿ ರಾಮ್ಜಿ ಯೋಜನೆಯಿಂದ ಪಾರದರ್ಶಕತೆ ಹೆಚ್ಚಳ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಮರ್ಥನೆ. ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಹೆಸರಿಗೆ ಗಿಫ್ಟ್ ಡೀಡ್. ಹುಟ್ಟುಹಬ್ಬ ಆಚರಿಸುತ್ತಿದ್ದ ಸ್ವಾಮೀಜಿ ಮೇಲೆ ಸಂಬಂಧಿಕರಿಂದ ಹಲ್ಲೆ. ಗಾಯಗೊಂಡ ಸ್ವಾಮೀಜಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ಆಹಾರ ಬಡಿಸೋ ಪಾತ್ರೆಯಲ್ಲೇ ಮಲತ್ಯಾಜ್ಯ ಹೊರ ಹಾಕುತ್ತಿರುವ ಹೋಟೆಲ್ ಸಿಬ್ಬಂದಿ ಚಿತ್ರೀಕರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಸಾರ್ವಜನಿಕರು. ವೈರಲ್ ಆಗ್ತಿದ್ದಂತೆ ವ್ಯಾಪಕ ಖಂಡನೆ. ವಾರ್ತೆಗಳ ವಿವರ. ಕೇಂದ್ರದಲ್ಲಿರುವ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹಳ್ಳಿಗಳ ಅಧಿಕಾರ ಕಸಿದುಕೊಂಡು ಗ್ರಾಮೀಣ ಆರ್ಥಿಕತೆಯನ್ನು ನಾಶಪಡಿಸಲು ಮುಂದಾಗಿದೆ. ಪ್ರಧಾನಿ ಮೋದಿ ಸರ್ಕಾರ ಆರ್ಎಸ್ಎಸ್ನ ಅಣತಿಯಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಿಂಪಡೆಯುವ ಮೂಲಕ ವಿಬಿಜಿ ರಾಮ್ಜಿ ಹೆಸರಿನಲ್ಲಿ ಹೊಸ ಕಾಯ್ದೆ ಜಾರಿಗೆ ತರುವಾಗ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಕೇಳಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ಜನ ವಿರೋಧಿ ಯೋಜನೆಯನ್ನ ಜಾರಿ ಮಾಡುವುದಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಇದನ್ನ ಗಟ್ಟಿಯಾಗಿ ನಾನು ಹಳ್ಳಿ ಜನಕ್ಕೆ ವಿನಂತಿಸ್ತೇನೆ. ಹಣ ನರೇಗಾ ಕಾರ್ಯಕ್ರಮ ತಂದಿದೆ. ಇದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ವಿರುದ್ಧವಾಗಿದೆ. ನಾವು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನರೇಗಾ ಬಚಾವೋ ಸಂಗ್ರಾಮ ಕಾರ್ಯಕ್ರಮದ ಅಡಿಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಪ್ರಧಾನಿ ಮೋದಿ ಸರ್ಕಾರ ಆರ್ಎಸ್ಎಸ್ನ ಅಣತಿಯಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹಿಂಪಡೆಯುವ ಮೂಲಕ ವಿಬಿಜಿ ರಾಮ್ಜಿ ಹೆಸರಿನಲ್ಲಿ ಹೊಸ ಕಾಯ್ದೆ ಜಾರಿಗೆ ತರುವಾಗ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಕೇಳಿಲ್ಲ. ಭಾರತೀಯರ ಅಭಿಪ್ರಾಯ ಪಡೆಯದೆ ನೇರವಾಗಿ ಹೊಸ ಕಾಯ್ದೆ ಜಾರಿಗೊಳಿಸುವ ಮೂಲಕ ಸರ್ವಾಧಿಕಾರಿ ಧೋರಣೆಯನ್ನ ಪ್ರದರ್ಶಿಸಿದೆ. ಮನಮೋಹನ್ ಸಿಂಗ್ ಅವರ ಜನಪರ ಕಾಯ್ದೆಯನ್ನು ಹಿಂಪಡೆದುಕೊಳ್ಳುವ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಕೆಲಸವನ್ನ ಮೋದಿ ಸರ್ಕಾರ ಮಾಡ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದಿನ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿರ್ತಂತ ಸಂದರ್ಭದಲ್ಲಿ ಈ ದೇಶದ ಬಹಳಷ್ಟು ಜನ ಬಡವರ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂತ ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆ, ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಇವತ್ತು ಅದನ್ನ ಆ ಸಂದರ್ಭದಲ್ಲಿ ಇಡೀ ದೇಶ ವ್ಯಾಪ್ತಿಯಲ್ಲಿ ಜಾರಿ ಮಾಡ್ತಂತ ಒಂದು ಕೆಲಸವನ್ನ ಮಾಡುದು. ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಂದು ಸರ್ಕಾರ ಆಲೋಚನೆ ಮಾಡಬಹುದು ಅಂತಕ್ಕಂಥದ್ದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಏನು ಮಹಾತ್ಮ ಗಾಂಧಿ ಅವರು ಈ ಒಂದು ಗ್ರಾಮ ಸ್ವರಾಜ್ಯ, ಗ್ರಾಮಗಳಲ್ಲಿ ಜನರ ಬದುಕನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇತ್ತು. ಅದನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತಕ್ಕಂಥ ಒಂದು ತಿದ್ದುಪಡಿಯನ್ನ ತಂದು ಅದಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರು ತಂದು ಅದನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಯಾವುದೇ ಇವತ್ತು NDA ಸರ್ಕಾರದ ತೀರ್ಮಾನಗಳಿಂದ RSS ಹಿಂದ್ಗಡೆಯಿಂದ ಸ್ಟೇರಿಂಗ್ ತಿರ್ಸುವಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ವಿರುದ್ಧವಾಗಿದೆ. ನಾವು ಜನಾಂದೋಲನವನ್ನ ಮಾಡ್ತಾ ಇದ್ದೀವಿ. ಇದು ಬಡವರಿಗೆ ಇವತ್ತು ಬದುಕಿನ ಮೇಲೆ ಒಂದು ದೊಡ್ಡ ಹೊಡೆತ ಅಂತಕ್ಕಂಥ ಕಾರಣದಿಂದ ಇದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಮಾತನಾಡಿ, ಹೊಸ ಬಿಲ್ ಮೂಲಕ ಗ್ರಾಮೀಣ ಜನರ ಜೀವನೋಪಾಯ ಕಸಿಯಲಾಗ್ತಿದೆ. ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡದೆ ರಾಜ್ಯಗಳ ಆಯ ವ್ಯಯದ ಮೇಲೆ ಹೆಚ್ಚಿನ ಹೊರೆಯನ್ನ ಸಂವಿಧಾನ ಬಾಹಿರವಾಗಿ ಹೇರಲಾಗ್ತಿದೆ. ಹೊಸ ಕಾಯ್ದೆಯಿಂದ ನಿರುದ್ಯೋಗ ಹೆಚ್ಚಳ, ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆ, ದಲಿತ ಹಾಗೂ ಆದಿವಾಸಿ ಕುಟುಂಬಗಳ ಮೇಲೆ ಹೆಚ್ಚಿನ ಒತ್ತಡ ಸೃಷ್ಟಿ, ಗ್ರಾಮೀಣ ಜೀವನೋಪಾಯಗಳ ಕುಸಿತದಿಂದ ಗ್ರಾಮೀಣ ಬದುಕು ದುಸ್ತರಗೊಳ್ಳಲಿದೆ ಎಂದರು. Friends on civil societies, we took everyone into confidence, and that is when this bill came into light. The way Bharatiya Janata Party has got this bill, first of all, the winter session, the time period was reduced. Before the winter session had started, as we all know, there's an all-party meeting, and all important issues are discussed with all political parties. But in this case,
Prime Minister Modi ji along with his entire cabinet and their NDA alliances. No one spoke about this bill. On 12th December, in the cabinet this bill was proposed, and within 3 days, without any conversation, taking views, feedback, this bill was passed. Our simple question is, how can a government be so insensitive towards 12 crore families who have been supported by this bill? ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಪ್ರದೀಪ್ ಈಶ್ವರ್, ಕೆಪಿ ಪುಟ್ಟಸ್ವಾಮಿ ಗೌಡ, ದಿವಂಗತ ಡಾಕ್ಟರ್ ಎಚ್ ನರಸಿಂಹಯ್ಯ, ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ, ಬೀಜ ನಿಗಮದ ಅಧ್ಯಕ್ಷ ಅಂಜಿನಪ್ಪ, ಉಗ್ರಾಣ ನಿಗಮದ ಅಧ್ಯಕ್ಷ ಸಂಪಂಗಿ, ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ, ಡಾಕ್ಟರ್ ಎಂ ಶಿವಾನಂದ್, ಅನಸೂಯಮ್ಮ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮನರೇಗಾ ಯೋಜನೆಯ ಹೆಸರಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ವಿಬಿಜಿ ರಾಮ್ಜಿ ಯೋಜನೆ ಅಂತ್ಯಗೊಳಿಸಿದೆ. ಆದರೆ ಕಾಂಗ್ರೆಸ್ ನಾಯಕರು ಕೇವಲ ಹೆಸರು ಬದಲಾವಣೆಯ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ. 2047ರ ವಿಕಸಿತ ಭಾರತದ ಗುರಿಯನ್ನ ತಲುಪಲು ಪೂರಕವಾಗಿದೆ. ಯುಪಿಎ ಆಡಳಿತದ ಅವಧಿಯಲ್ಲಿ ಈ ಯೋಜನೆಯಡಿ ಭ್ರಷ್ಟಾಚಾರ ಹಾಗೂ ರಾಜಕೀಯ ಹಸ್ತಕ್ಷೇಪ ನಡೆಯುತ್ತಿತ್ತು. ಅದನ್ನು ತಪ್ಪಿಸಲು ಯೋಜನೆಯಲ್ಲಿ ಕೊಂಚ ಬದಲಾವಣೆ ಮಾಡಲಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಂಜಿಎನ್ಆರ್ಜಿಎ ಹೆಸರು ಬದಲಾವಣೆಯನ್ನ ಸಮರ್ಥಿಸಿಕೊಂಡರು. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಪಂಚಾಯಿತಿ ಬಚ್ಚಹಳ್ಳಿಯಲ್ಲಿ ಸಂಸದರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಈ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮನರೇಗಾ ಯೋಜನೆಯನ್ನ ಸುಧಾರಣೆ ಮಾಡಿ ವಿಬಿಜಿ ರಾಮ್ಜಿ ಯೋಜನೆ ತಂದಿದೆ. ಇದು 2047ರ ವಿಕಸಿತ ಭಾರತದ ಗುರಿಯನ್ನು ತಲುಪಲು ಪೂರಕವಾಗಿದೆ. 2005ರ ಮೂಲ ಕಾಯ್ದೆಯನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಸುಧಾರಣೆ ಮಾಡುವುದು ಅನಿವಾರ್ಯವಾಗಿತ್ತು. ಯುಪಿಎ ಆಡಳಿತದ ಅವಧಿಯಲ್ಲಿ ಈ ಯೋಜನೆಯಡಿ ಭ್ರಷ್ಟಾಚಾರ ಹಾಗೂ ರಾಜಕೀಯ ಹಸ್ತಕ್ಷೇಪ ನಡೆಯುತ್ತಿತ್ತು. ಗ್ರಾಮ ಪಂಚಾಯಿತಿಗಳ ಪಾತ್ರ ಹೆಸರಿಗೆ ಮಾತ್ರವಿದ್ದು ರಾಜಕೀಯ ತೀರ್ಮಾನಗಳೇ ಹೆಚ್ಚಾಗಿರ್ತಿತ್ತು. ಇದನ್ನು ಸ್ಥಳೀಯ ಶಾಸಕರು ಹಾಗೂ ಕಾರ್ಯಕರ್ತರು ನಿಯಂತ್ರಣ ಮಾಡ್ತಿದ್ರು. ಹಾಜರಾತಿಯಲ್ಲಿ ಭ್ರಷ್ಟಾಚಾರ ಸಾಮಾನ್ಯವಾಗಿತ್ತು. 10 ಜನ ಕೆಲಸಕ್ಕೆ ಬಂದರೆ 50 ಜನ ಹೆಸರು ನೋಂದಾಯಿಸಲಾಗ್ತಿತ್ತು. ಯೋಜನೆಯ ಹಣದಲ್ಲಿ 40% 50% ಮೊತ್ತ ದುರುಪಯೋಗವಾಗಿದೆ ಎಂದು ಸಿಎಜಿ ವರದಿ ಕೂಡ ಹೇಳಿತ್ತು ಎಂದರು. ಗ್ರಾಮೀಣ ಅಭಿವೃದ್ಧಿ ಮಾಡೋದ್ರಲ್ಲಿ ಬರೀ ಕೇಂದ್ರ ಸರ್ಕಾರನೇ ಮಾಡಬೇಕಾ? ಇವತ್ತು ಆರ್ಥಿಕ ಶಿಸ್ತಿಲ್ದಿರ ಎಲ್ಲ ರಾಜ್ಯಗಳು ಹಾಳಾಗಿ ಹೋಗ್ತಾ ಇದೆ. ಅದಕ್ಕೋಸ್ಕರನೇ ಅವರಿಗೆ ಜವಾಬ್ದಾರಿಯನ್ನು ನೆನಪು ಮಾಡಲಿಕ್ಕೆ ಇವತ್ತು ನೀವು ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಒಂದನೇದು. ಎರಡನೇದು, ಯಾವುದೇ ಕಾಮಗಾರಿ ಮಾಡುವಾಗ ನರೇಗಾದಲ್ಲಿ ಕೂಡ ಯಂತ್ರಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಕೂಡ 25% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ನಿಮ್ಗೆ ಗೊತ್ತಿರಲಿ, 10% ಅಲ್ಲ, 25% ಕೊಡ್ತಾ ಇತ್ತು. ಈಗ 15% ಜಾಸ್ತಿ ಮಾಡಿದ್ದೀವಿ ಅಷ್ಟೇ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸಮಸ್ಯೆಯಾಗಿದೆ. ರಸ್ತೆಗಳ ಅಭಿವೃದ್ಧಿ ಆಗ್ತಿಲ್ಲ. ಅಧಿಕಾರಿಗಳಿಂದ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ನಾನು ಹಾಗೆ ಹೀಗೆ ಅಂತ ಬಾಯಿ ಬಡ್ಕೊಳ್ಳೋ ಶಾಸಕ ಏನ್ ಮಾಡ್ತಿದ್ದಾನೆ? 5 ವರ್ಷದಲ್ಲಿ ಎಷ್ಟು ಕಡಿದು ಕಟ್ಟೆ ಹಾಕುತ್ತಾನೆ ನೋಡೋಣ. ಈಗಾಗಲೇ 3 ವರ್ಷ ಕಳೆದಿದೆ. ಇನ್ನು 2 ವರ್ಷ ಕಾದು ನೋಡೋಣ. ಆಮೇಲೆ ನಾವೇ ಬರ್ತೇವೆ. ಆಗ ಎಲ್ಲ ಊರುಗಳಿಗೂ ಶುದ್ಧ ಕುಡಿಯುವ ನೀರು, ಮೂಲಭೂತ ಸೌಲಭ್ಯ ಒದಗಿಸೋಣ ಎಂದು ಶಾಸಕ ಪ್ರದೀಪ್ ವಿರುದ್ಧ ಟೀಕಾಸ್ತ್ರ ನಡೆಸಿದ್ರು. ಶಾಸಕರು ಬಂದಿದ್ದಾರಲ್ಲ, ಅವರೇನೋ ಭಾಳ ಬದಲಾವಣೆ ತರ್ತಾರೆ ಅಂತೇಳಿ ನಮ್ಮ ಜನ ಪಾಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇನ್ನು ಏನೇನು ಮಾಡಿಕೊಡ್ತಾರೆ ಅಂತ ಅವರಿಗೆ ಭರವಸೆಯಿಂದ ಅವ್ರಿಗೆ ಮತ ಕೊಟ್ಟಿದ್ದಾರೆ. ಈ 5 ವರ್ಷ ಅವ್ರಿಗೆ ಸಮಯ ಕೊಡ್ತೀನಿ. 3 ವರ್ಷ ಆಗ್ತಾ ಬಂತು, ಇನ್ನು 2 ವರ್ಷ ನಾನೇನು ಮಾಡೋಕ್ಕೆ ಸಾಧ್ಯ ಆಗಿದೆ 10 ವರ್ಷದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಮತ್ತು ನನಗೆ ಅವಕಾಶ ಕೊಟ್ಟಾಗ ಪ್ರತಿ ಕುಗ್ರಾಮಕ್ಕೆ ನಾನು ಈ ರೀತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿಕೊಡೋದ್ರ ಜೊತೆಗೆ ಈಗ MP ಆಗಿ, ಯಾಕೆಂದರೆ ನಾನು 8 ಕ್ಷೇತ್ರಗಳು ನೋಡ್ಕೋಬೇಕಾಗಿದೆ, ಬರೀ ಒಂದು ವಿಧಾನಸಭಾ ಕ್ಷೇತ್ರ ನೋಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಡ್ಬೋದು ಅದನ್ನು ಕೊಟ್ಟು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀರಿನ ಘಟಕಗಳಿಗೆ ಕೊಡೋದಕ್ಕೆ ಪ್ರಾಮುಖ್ಯತೆಯನ್ನು, ಪ್ರಾಶಸ್ತ್ಯವನ್ನು ಕೊಡ್ತೀನಿ.
ಇದೇ ವೇಳೆ 1ನೇ ತಾರೀಕು ನಡೆಸಬೇಕಿದ್ದ ಹೊಸ ವರ್ಷದ ನಂದಿಗಿರಿ ವಾಕಥಾನ್ ಸಂಕ್ರಾಂತಿ ಮುಗಿದ ಮರುದಿನ 15ರಂದು ನಡೆಸಲು ನಮ್ಮ ಕಾರ್ಯಕರ್ತರು ಸಕಲ ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಅದು ನರೇಂದ್ರ ಮೋದಿ ಅವರ ಫಿಟ್ ಇಂಡಿಯಾ ಕನಸಾಗಿದೆ ಎಂದರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವಕುಮಾರ್, ಬಿಎಂಕೆ ಮಂಜುನಾಥ್, ಮುದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಗುರುರಾಜ್, ಶಿವರಾಜ್, ಓಂ ಶಕ್ತಿ ಮೂರ್ತಿ, ವೆಂಕಟೇಶ್ ಮೂರ್ತಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟುಹಬ್ಬದ ಸಂಭ್ರಮ ಕಲಹಕ್ಕೆ ತಿರುಗಿದ. ಹುಟ್ಟುಹಬ್ಬ ಆಚರಿಸುತ್ತಿದ್ದ ಸ್ವಾಮೀಜಿ ಮೇಲೆ ಸಂಬಂಧಿಕರಿಂದಲೇ ಹಲ್ಲೆ ನಡೆದಿರುವ ಪ್ರಕರಣ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಓಂಕಾರ ಜ್ಯೋತಿ ಮಠದ ಬಳಿ ಈ ಘಟನೆ ನಡೆದಿದ್ದು, ಓಂಕಾರ ಜ್ಯೋತಿ ಮಠದ ಉಮಾಮಹೇಶ್ವರ ಸ್ವಾಮೀಜಿ ಮೇಲೆ ಜಯಮ್ಮ ಎಂಬುವವರ ಕುಟುಂಬಸ್ಥರಿಂದ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ವೃದ್ಧೆ ಜಯಮ್ಮ ಅವರಿಗೆ ಯಾಮಾರಿಸಿ ಮಠದ ಜಾಗವನ್ನು ಗಿಫ್ಟ್ ಡೀಡ್ ಮಾಡಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಸ್ವಾಮೀಜಿಯ ಮೇಲೆ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಜಯಮ್ಮರ ಸಂಬಂಧಿಕರು ಸ್ವಾಮೀಜಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಕಳೆದ 6 ತಿಂಗಳ ಹಿಂದೆ ಮಠದ ಜಾಗವನ್ನು ಓಂಕಾರ ಜ್ಯೋತಿ ಮಠ ಟ್ರಸ್ಟ್ಗೆ ಗಿಫ್ಟ್ ಡೀಡ್ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಮಠವನ್ನು ವರ್ಷಗಳ ಹಿಂದೆ ಮರಿಯಪ್ಪ ಸ್ವಾಮಿ ಎಂಬುವವರು ನಿರ್ಮಿಸಿದ್ರು. ಟ್ರಸ್ಟ್ನಲ್ಲಿ ಜಯಮ್ಮರನ್ನ ಗೌರವ ಅಧ್ಯಕ್ಷೆಯಾಗಿ ನೇಮಿಸಿದ್ದರೂ ಇದೀಗ ಗಿಫ್ಟ್ ಡೀಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಠಕ್ಕೆ ಆಗಮಿಸಿದ್ದ ಜಯಮ್ಮ ಕುಟುಂಬಸ್ಥರು ಇಲ್ಲಿ ಗಲಾಟೆ ಸೃಷ್ಟಿಸಿದ್ದರಿಂದ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಹಲ್ಲೆಯಲ್ಲಿ ಗಾಯಗೊಂಡ ಉಮಾಮಹೇಶ್ವರ ಸ್ವಾಮೀಜಿಯನ್ನು ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಹೇಳುವಾಗ ಅಲ್ಲಲ್ಲಿಯ ಒಂದು ಗುಂಪುಗಾರಿಕೆಗೆ ಸೇರಿಕೊಂಡು ಹೆಂಗಸರು ಆಗಿರ್ಬೋದು ಅಥವಾ ಇಲ್ಲಿಯ ಲೋಕಲ್ಸ್ನವರು ಸೇರಿಕೊಂಡು ಗಲಾಟೆಗಳು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡುವಾಗ ಅವರ ಎದುರುಗಡೆ V2 ಅಂತ ಹೇಳುವಂಥ ಒಬ್ಬ ಕೇವಲ ಟಿವಿಯ ಯೂಟ್ಯೂಬ್ ಚಾನಲ್ನವನು ತುಂಬ ಇಶ್ಯೂಸ್ ಮಾಡಿಕೊಂಡು ಬಂದರು. ಇನ್ನು ಮಠಕ್ಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳುವಾಗ ನಾವು ಕೇಳಿದ್ವಿ ನಿಮ್ಮ ಐ ಡಿ ಎಲ್ಲಿದೆ ಅಂತ. ಇಸ್ ಕಾಮನ್, ಪೊಲೀಸ್ನವರು ಬಂದಾಗ ಕಂಪ್ಲೇಂಟ್ ನೋಟಿಸ್ ಕೇಳುವಂಥದ್ದು, ಈ ಥರ ಬಂದಾಗ ಐಡಿಗಳನ್ನು ಕೇಳುವಂಥದ್ದು. ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಮ್ಮನ್ನು ದೂಡಿ ಡೈರೆಕ್ಟ್ ಮಠದ ಒಳಗೆ ಬರ್ತಾರೆ. ಮಠದ ಒಳಗೆ ಬಂದಾಗ ಸ್ವಾಮೀಜಿಯವರಿಗೆ ಭಯ ಆಗ್ತದೆ. ಯಾಕಂದರೆ ಅದು ಸಾಮಾನ್ಯ, ಅಷ್ಟು ಜನ ಇರುವಾಗ ಒಂದು ಅಲ್ಪ ಜನ ಇರುವಂಥದ್ದು. ಟ್ರಸ್ಟ್ನವರು ಒಂದು 4 ಮಂದಿ ಅಥವಾ ವಿಶ್ ಮಾಡಲಿಕ್ಕೆ ಬಂದಿರುವಂಥ ಒಂದು 4 ಜನ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅದು ನಿತ್ಯ ಅಡುಗೆ ಮಾಡಿ ಸಾರ್ವಜನಿಕರಿಗೆ ಆಹಾರ ಬಡಿಸೋ ಪಾತ್ರೆ. ಅದರಲ್ಲಿ ಯುಜಿಡಿ ಮಲತ್ಯಾಜ್ಯವನ್ನ ತುಂಬಿಸಿ ಚೆಲ್ಲುವ ಮೂಲಕ ಕೋಲಾರದ ಹೋಟೆಲ್ 1ರ ಸಿಬ್ಬಂದಿ ಮಾಡುತ್ತಿರುವ ದೃಶ್ಯಗಳನ್ನು ಸಾರ್ವಜನಿಕರು ಚಿತ್ರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು, ಇದು ವೈರಲ್ ಆಗಿದ್ದು ಸಾರ್ವಜನಿಕರಿಂದ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕೋಲಾರ ನಗರದ ಮಾಂಸಾಹಾರಿ ಹೋಟೆಲ್ ಸಿಬ್ಬಂದಿ ಹೋಟೆಲ್ನ ಪಾತ್ರೆ ಮತ್ತು ದೊಡ್ಡ ಸೌಟು ಬಳಸಿ ಯುಜಿಡಿ ಸ್ವಚ್ಛಗೊಳಿಸಿದ್ದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೋಲಾರ ನಗರದ ಗೌರಿಪೇಟೆಯ ಹೋಟೆಲ್ ಪಕ್ಕದ ರಸ್ತೆಯಲ್ಲಿ ಯುಜಿಡಿ ತುಂಬಿಕೊಂಡು ರಸ್ತೆಯ ಮೇಲೆ ಕಲುಷಿತ ನೀರು ಹರಿಯುತ್ತಿತ್ತು. ಹೋಟೆಲ್ನವರೇ ಯುಜಿಡಿಗೆ ತ್ಯಾಜ್ಯ ಹಾಕಿದ್ದಾರೆ ಎಂದು ಸಾರ್ವಜನಿಕರು ನಿಂದಿಸಿದ್ದರು. ಇದನ್ನು ಗಮನಿಸಿದ ಹೋಟೆಲ್ ಮಾಲೀಕ ಸಿಬ್ಬಂದಿಯಿಂದ ಅಡುಗೆ ಪಾತ್ರೆ, ದೊಡ್ಡ ಸೌಟ್ ಮೂಲಕ ತ್ಯಾಜ್ಯ ಎತ್ತಿಸಿದ್ದಾರೆ.
ಇದರ ವಿಡಿಯೋ ಮಾಡಿರುವ ಸಾರ್ವಜನಿಕರೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಎಲ್ಲೆಡೆ ವೈರಲ್ ಆಗಿದೆ. ಹೋಟೆಲ್ ತ್ಯಾಜ್ಯವನ್ನು ನೇರವಾಗಿ ಯುಜಿಡಿಗೆ ಬಿಡಲಾಗ್ತಿದೆ. ಇದು ಮ್ಯಾನ್ ಹೋಲ್ನಲ್ಲಿ ಕಟ್ಟಿಕೊಂಡು ರಸ್ತೆಗೆ ಹರಿಯುತ್ತಿದೆ. ಹೋಟೆಲ್ ಸುತ್ತಮುತ್ತ ಇರುವ ಅಂಗಡಿಗಳವರು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿತ್ತು. ಕೆಲ ಮಾಂಸ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ಕ್ರಮ ಪಾಲಿಸುತ್ತಿಲ್ಲ. ಈ ಬಗ್ಗೆ ಆಹಾರ ಮತ್ತು ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು, ನಗರಸಭೆಯ ಅಧಿಕಾರಿಗಳು ಹೋಟೆಲ್ಗಳಿಗೆ ಕಾಲಕಾಲಕ್ಕೆ ಭೇಟಿ ನೀಡಿ ನಿಯಮ ಪಾಲನೆಗಳ ಬಗ್ಗೆ ಪರಿಶೀಲನೆ ನಡೆಸಿಲ್ಲ. ಇದರಿಂದಲೇ ಹೋಟೆಲ್ಗಳವರು ಸ್ವಚ್ಛತೆ ವಿಚಾರದಲ್ಲಿ ಉದಾಸೀನ ತೋರುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಬೇಕಿದೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ದೇವಾಲಯ, ಚರ್ಚ್, ಮಸೀದಿಗಳು ಇರಬೇಕಾಗುತ್ತದೆ, ಆದರೆ ಅಲ್ಲಿ ಮೌಢ್ಯಗಳು ಇರಬಾರದು. ಇಲ್ಲದಿದ್ದರೆ ಮನುಷ್ಯರು ಹುಚ್ಚರಾಗುತ್ತಾರೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಹೇಳಿದರು. ಧನ್ಯವಾದಗಳನ್ನು ಹೇಳ್ತೇನೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಅರಿವು ಭಾರತ ಹಾಗೂ ಜಿಲ್ಲಾ ಕಸಾಪ ಸಹಯೋಗದಲ್ಲಿ ಬರಕೂರು ರಾಮಚಂದ್ರಪ್ಪ ಅವರ ಸೌಹಾರ್ದ ಭಾರತ ಪುಸ್ತಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿದಿನ ಆವರಣದಲ್ಲಿ ಕುಳಿತು ಧ್ಯಾನ ಮಾಡಿದರೆ ಕ್ರಿಯಾಶೀಲವಾಗಿ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಹೋಗಲು ಅನುಕೂಲವಾಗುತ್ತದೆ. ಬುದ್ಧ ಸಹ ನೀಡಿದ್ದ ಸಂದೇಶ ಇದೆ ಎಂದರು. ಒಂದೇ ಧರ್ಮ, ಭಾಷೆ ಇದ್ದಿದ್ದರೆ ದೇಶ ಅಥವಾ ಪ್ರಪಂಚದಲ್ಲಿ ಅಷ್ಟೇನೂ ಆಸಕ್ತಿ ಇರ್ತಿರಲಿಲ್ಲ. ವೈವಿಧ್ಯತೆ ಇರುವುದರಿಂದ ಆಸಕ್ತಿ ಇದ್ದು ಅದು ವೈಚಾರಿಕತೆಯಿಂದ ಕೂಡಿದೆ. ಇಲ್ಲದಿದ್ದರೆ ಬದುಕಿನಲ್ಲಿ ಆಸಕ್ತಿ ಕಂಡುಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ ಎಂದು ತಿಳಿಸಿದರು. ಒಂದೇ ಧರ್ಮ, ಒಂದೇ ಭಾಷೆ ಇತ್ತು. ಆ ವೈವಿಧ್ಯತೆ ಇರೋದ್ರಿಂದ, ಡೈವರ್ಸಿಟಿ ಇರೋದ್ರಿಂದ ಬಹಳ ಆಸಕ್ತಿ ಇರುತ್ತೆ. ಸಂಘರ್ಷ ಕೂಡ ಇದೆ. ಸಂಘರ್ಷ ಇರಬೇಕು ಸಮಾಜದಲ್ಲಿ, ಯಾವ್ದಾದ್ರು ದೇಶದಲ್ಲಿ, ಪ್ರಪಂಚದಲ್ಲಿ ಸಂಘರ್ಷ ಇರಬೇಕು. ಆ ಸಂಘರ್ಷ ವೈಚಾರಿಕತೆ ಇದೆ. ಇಲ್ಲದೆ ಹೋದ್ರೆ ಅದು ಬದುಕು ಇಂಟ್ರೆಸ್ಟ್, ಅದು ಪ್ರಗತಿಗೂ ಕೂಡ ಕಾರಣ ಆಗೋದಿಲ್ಲ. ಸಂಘರ್ಷ ಇಲ್ಲದೆ ಹೋದ್ರೆ ಅದು ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಗೋಪಾಲ್ ಗೌಡ, ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ನಂಗಲಿ, ಹಿರಿಯ ಹೋರಾಟಗಾರರಾದ ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಕಸಾಪ ಮಾಜಿ ಅಧ್ಯಕ್ಷರಾದ ನಾಗನಂದ್, ಕೆಂಪರಾಜ್, ಜೆಜಿ ನಾಗರಾಜ್, ಕಸಾಪ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ರೆಡ್ಡಿ, ವಿಜ್ಞಾನಿ ಲೇಖಕ ಪುರುಷೋತ್ತಮ್ ರಾವ್ ಇತರರು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ನನ್ನ ಜೀವಮಾನದ ಅರ್ಧದಷ್ಟು ಜೀವನ ಸಹಕಾರ ಸಂಘಗಳ ಅಭಿವೃದ್ಧಿ, ಹೈನೋದ್ಯಮ ಬೆಳವಣಿಗೆಗೆ ಶ್ರಮಿಸಿದ್ದೇನೆ. ನನ್ನ ಅಧಿಕಾರಾವಧಿಯಲ್ಲಿ ಚಿಕ್ಕಬಳ್ಳಾಪುರ ನಂದಿ ಕ್ರಾಸ್ನಲ್ಲಿ ಮೆಗಾ ಡೈರಿ ನಿರ್ಮಾಣ ಆಗಿದೆ. ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಡೈರಿ ಬಿಡುಗಡೆ ಆದಮೇಲೆ ನಡೆಯುತ್ತಿರುವ ಮೊದಲ ಚುನಾವಣೆಯಲ್ಲಿ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದು, ಒಮ್ಮೆ ಗೆದ್ದು ಉತ್ತಮ ಅಧಿಕಾರ ನೀಡಬೇಕೆಂಬ ಉದ್ದೇಶ ನನ್ನದಾಗಿದೆ ಎಂದು ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಆಶಾಭಾವನೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತನ್ನದೇ ಆದ ಸಾಮರ್ಥ್ಯ ಮತ್ತು ಅಭಿಮಾನಿಗಳ ಪಡೆಯನ್ನ ಹೊಂದಿರುವ ಸಹಕಾರ ರತ್ನ ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಅವರು ಇಂದು 72ನೇ ವರ್ಷಕ್ಕೆ ಕಾಲಿಟ್ಟರು. ಅವರ ಅಪಾರ ಸ್ನೇಹಿತರು, ಅಭಿಮಾನಿಗಳು, ಚುನಾಯಿತ ಪ್ರತಿನಿಧಿಗಳು, ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿನ ಕೂಲಿ ಕಾರ್ಮಿಕರು, ರೈತರಿಗೆ ಹಾಗೂ ವರ್ತಕರಿಗೆ ಉಚಿತ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು. ವೃದ್ಧಾಶ್ರಮಗಳಿಗೆ ಹೋಳಿಗೆ ಊಟ ಹಾಕಿ ಸತ್ಕರಿಸಿದ್ರು. ಅವರ ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದ್ರು. ಎಲ್ಲರಿಂದ ಸನ್ಮಾನ ಸ್ವೀಕರಿಸಿದ ಕೆವಿ ನಾಗರಾಜ್ ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನ ಪ್ರತಿ ವರ್ಷ ಮೆಗಾ ಡೈರಿ ಬಳಿ ಅಭಿಮಾನಿಗಳು ಆಚರಿಸುತ್ತಿದ್ರು. ಈ ಬಾರಿಯೂ ಅಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡಬೇಕೆಂದು ಒತ್ತಾಯ ಮಾಡಿದ್ರು. ಆದರೆ ಚುನಾವಣೆ ಸಂದರ್ಭ ಇದಾಗಿದ್ದರಿಂದ ಆ ಅವಕಾಶ ಸಿಗಲಿಲ್ಲ. ಆದರೂ ತರಕಾರಿ ಮಾರುಕಟ್ಟೆಯಲ್ಲಿ ಎಲ್ಲರಿಗೂ ಊಟ ನೀಡಿ ಅವರೊಟ್ಟಿಗೆ ಕೇಕ್ ಕತ್ತರಿಸಿದ್ದು ಸಂತಸ ತಂದಿದೆ. ವೃದ್ಧಾಶ್ರಮಗಳಲ್ಲೂ ಊಟ ನೀಡಿ ವೃದ್ಧರಿಗೆ ಸಂತೃಪ್ತಿ ಪಡಿಸಿದ್ದೇನೆ ಎಂದರು. ಇದೇ ವೇಳೆ ಮೆಗಾ ಡೈರಿ ಚುನಾವಣೆ ಬಗ್ಗೆ ಪ್ರಸ್ತಾಪಿಸಿ, ಕಳೆದ ಬಾರಿ 2 ಮತಗಳಲ್ಲಿ ಸೋತಿದ್ದೇನೆ. ಚಿಕ್ಕಬಳ್ಳಾಪುರಕ್ಕೆ ಮೆಗಾ ಡೈರಿ ಮಾಡಿಸಿಕೊಂಡು ಬಂದಿದ್ದೇ ನಾನು. ಆ ಡೈರಿಯಲ್ಲಿ ಒಮ್ಮೆಯಾದರೂ ಅಧಿಕಾರ ನಡೆಸಬೇಕೆಂಬ ಹಂಬಲ ಇದೆ. ಆದ್ದರಿಂದ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದು ಉತ್ತಮ ಅಧಿಕಾರ ನಡೆಸಿ ಡೈರಿ ಒಳಗೆ ನಡೆಯುತ್ತಿರುವ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವುದು, ಸ್ಥಳೀಯ ಮಾರಾಟ ಘಟಕ ನಿರ್ಮಾಣ ಮಾಡಿಸುವುದು ನನ್ನ ಕನಸಾಗಿದೆ ಎಂದರು. ಅಲ್ಲಿ ಹುಡುಗರು ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳೆಲ್ಲ ಬಂದು ಕೇಳಿದ್ರು. ನಾನು ಹೇಳಿದೆ, ನೋಡಪ್ಪ, ಚುನಾವಣೆ ಅನೌನ್ಸ್ ಆಗಿದೆ, ಫೆಬ್ರವರಿ 1ನೇ ತಾರೀಕು ಅಂತ ಈಗಾಗಲೇ ಚುನಾವಣಾಧಿಕಾರಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿ ನಾವು ಆಚರಣೆ ಮಾಡೋದು ಸರಿ ಇಲ್ಲ ಅಂತ ಅನಿಸ್ತದೆ. ಆದರೂ ಕೂಡ ಅವರು ಸಮಾಧಾನಕ್ಕೆ ನೀವು ಹೋಗಿ ಬರ್ರಿ MD ಹತ್ರ, ಅವ್ರು ಪರ್ಮಿಷನ್ ಕೊಟ್ಟರೆ, ಕಾನೂನಾತ್ಮಕವಾಗಿ ಪರ್ಮಿಷನ್ ಕೊಟ್ಟರೆ ಆಚರಣೆ ಮಾಡೋದು. ಅವರು ಕೂಡ ಅದೇ ರೀತಿ ಹೇಳಿದರು, ಈ ದಿವಸ ಬೇಡಪ್ಪ, ಮುಂದಿನ ವರ್ಷ ಎಲ್ಲಿ ಬೇಕಾದರೆ ಎಷ್ಟು ದೂರ ಆಗಾದರೂ ಮಾಡ್ತಾರೆ. ಈಗ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಅಲ್ಲಿ ಆಚರಣೆ ಮಾಡೋದು ಬರೋದಿಲ್ಲ ಅಂತ ಹೇಳಿದರೆ ಅವರು ಸಮಾಧಾನದಿಂದ ಚಿತ್ತರಾಗಿ ಬಂದು ನಮ್ಮ ಮನೆಗೆ ಬಂದು ಎಲ್ಲ ಅವರು
ಒಂದು ಅಭಿನಂದನೆಗಳನ್ನು, ನನಗೆ ಶುಭಾಶಯಗಳನ್ನು ತಿಳಿಸ್ತಾರೆ. ಈಗ ಈ ತಾಲೂಕೆಲ್ಲ 2 ಜಿಲ್ಲೆಗೆ ಗೊತ್ತಿದೆ. ಕೆ ವಿ ನಾಗರಾಜ್ ಅಂದರೆ ಈ ಒಂದು ಹಾಲಿನ ಕ್ಷೇತ್ರದಲ್ಲಿ ಒಕ್ಕೂಟದಲ್ಲಿ ಅನೇಕ ವರ್ಷಗಳ ಕಾಲ ರೈತರ ಪರವಾಗಿ ಒಕ್ಕೂಟದ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಳೆದ ಸಾರಿ ನನಗೆ ಅನಿರೀಕ್ಷಿತ ಸೋಲು. ನಾವು ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಸಂಸದರಾಗಲಿ ಇಲ್ಲ ನಮ್ಮ ಹೈಕಮಾಂಡ್ ಯಾವ ಮುಖಂಡರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ರೀತಿಯ ಸೋಲಾಗಿದೆ. ಬಹುಶಃ 2 ಮತಗಳಲ್ಲಿ ನಾನು ಸೋತಿದ್ದೆ. ಅದಕ್ಕೆ ಏನು ನಾನು ಕಳೆದ ಸಾರಿ ಗೆದ್ದು ಆ ಒಂದು ಮೆಗಾ ಡೈರಿಯಲ್ಲಿ ಹೋಗಿ ಆಡಳಿತ ನಡೆಸಿದರೆ ನನಗೆ ಅವಶ್ಯಕತೆ ಇರಲಿಲ್ಲ. ಆ ಮೆಗಾ ಡೈರಿ ಮಾಡಲಿಕ್ಕೆ ತಮಗೆಲ್ಲ ಗೊತ್ತಿದೆ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ. ಅಲ್ಲಿ 15 ಎಕರೆ ಜಾಗ ತಗೊಳ್ಳಿಕ್ಕೆ, ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ 12 ಕೋಟಿ ಹಣ ತಗೊಂಡು ಬಂದಿದ್ದೀನಿ. ಜೊತೆಗೆ ನಮ್ಮ ಯಡಿಯೂರಪ್ಪರ ಅವತ್ತು ಮುಖ್ಯಮಂತ್ರಿಗಳಾಗಿದ್ದರು, ಅವರು ಕೂಡ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಿಕ್ಕೆ ನಾನು JDS ಅಲ್ಲಿದ್ದರೂ ಕೂಡ ಅವತ್ತು ಹಲವಾರು ಮುಖಂಡರು ನನ್ನ ಜೊತೆ ಇದ್ದಂಥ ಬಚ್ಚೇಗೌಡರು ಇರ್ಬೋದು, ಆಮೇಲೆ ಮೈಲಿಯವರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಪಕ್ಷಾತೀತರು ನಾನೇ ಮಾಡಿದ್ದೀನಿ ಅಂತ ನಾನೇನು ಹೆಮ್ಮೆ. ಅದರ ಪ್ರಯತ್ನ ಅಂತೂ ಹೆಚ್ಚಿನ ಪ್ರಯತ್ನ ನನ್ನ ಆಗಿದೆ. ಅದೇ ರೀತಿ ಈ ವೇಳೆ ನಗರಸಭಾ ಮಾಜಿ ಸದಸ್ಯ ಕೇಶವಕುಮಾರ್, SVT ಮಂಡಿ ಮಾಲೀಕ ಸುರೇಶ, ಮುಷ್ಟೂರು ಶಶಿಕುಮಾರ್, ಕೇಶವ, ನಾಗರಾಜ್, ತಿಪ್ಪೇನಹಳ್ಳಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಹಾಲಿ ಅಧ್ಯಕ್ಷ ಮುನಿಕೃಷ್ಣ ಆವಲಗುರ್ಕಿ, ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ನುಗಿತಹಳ್ಳಿ ಮಂಜುನಾಥ್, ಅಜ್ವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿರಾಜು, ಶ್ರೀರಾಮ್ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯಲ್ಲಿ 10 ಲಕ್ಷ ಹಾಲು ಉತ್ಪಾದನೆ ಗುರಿ ಹಾಗೂ ಉತ್ತಮ ಬೆಲೆ ಗುಣಮಟ್ಟದ ಹಾಲಿಗೆ ಕಾಮನ್ ಸಾಫ್ಟ್ವೇರ್ ಅಳವಡಿಸಿ ಎಲ್ಲ BMCಗಳಿಗೆ ಸೋಲಾರ್ ಪವರ್ ನೀಡಲಾಗುವುದು ಎಂದು ಕೋಮುಲಾಧ್ಯಕ್ಷ ಹಾಗೂ ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಟೀಕಲ್ ಹೋಬಳಿಯ ಪನಮಹಕನಹಳ್ಳಿ ಗ್ರಾಮದಲ್ಲಿ ಕೋಮುಲ್ ವತಿಯಿಂದ ನೂತನವಾಗಿ ಪ್ರಾರಂಭಿಸಿರುವ 182ನೇ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಕೋಮುಲ್ ಅಧ್ಯಕ್ಷ ಹಾಗೂ ಶಾಸಕ KY ನಂಜೇಗೌಡ ಉದ್ಘಾಟಿಸಿ ಮಾತನಾಡಿ, ಇದೇ ಮೊದಲ ಬಾರಿಗೆ ಜಿಲ್ಲೆಯಾದ್ಯಂತ ಒಕ್ಕೂಟದ ವತಿಯಿಂದ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಹಾಲಿನ ಗುಣಮಟ್ಟ ಹೆಚ್ಚಿಸಲು ಕೊಬ್ಬಿನಾಂಶದ ಮೇರೆಗೆ ಕಾಮನ್ ಸಾಫ್ಟ್ವೇರ್ ಹಾಲಿನ ದರವನ್ನು ನಿಗದಿಪಡಿಸಿ ಪ್ರತಿನಿತ್ಯ ಅವರು ಹಾಕುವ ಹಾಲಿನ ತೂಕ ಹಾಗೂ ದರವನ್ನು ನೀಡಲಾಗುತ್ತಿದ್ದು 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಹೆಚ್ಚಿಸುವ ಗುರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ, ಸಂಘದ ಅಧ್ಯಕ್ಷ ಮುನಿರಾಜು, ಕೋಮುಲ್ ನಿರ್ದೇಶಕ ಶ್ರೀನಿವಾಸ್, ಕೋಮುಲ್ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ಲೋಹಿತ್, ವಿಸ್ತರಣಾ ಅಧಿಕಾರಿಗಳಾದ ವೆಂಕಟೇಶ್, ಹುಲ್ಲೂರಪ್ಪ, ಕರಿಯಪ್ಪ, ಮನೋಹರ್ ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ NL ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, CAG ರಿಪೋರ್ಟ್ ಆಧಾರದಲ್ಲಿ ಮನರೇಗಾ ಹೆಸರಲ್ಲಿ ಬಹಳಷ್ಟು ಅನುದಾನ ದುರ್ಬಳಕೆಯಾಗ್ತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ದೇವನಹಳ್ಳಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, CAG ನೀಡಿರುವ ದಾಖಲೆಗಳಲ್ಲಿ 40% 50% ಹಣವು ಭ್ರಷ್ಟಾಚಾರದಲ್ಲಿಯೇ ಪೋಲಾಗ್ತಿದೆ. ಹಾಜರಾತಿಯಲ್ಲಿ 10 ಜನಕ್ಕೆ 100 ಜನ ಎಂದು ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಒಂದು ಆಸ್ತಿಯನ್ನು ನಿರ್ಮಾಣ ಮಾಡಿದೆ ಎಂದು ಹೇಳಿ 3-4 ಅದೇ ಕಾಮಗಾರಿಗೆ ಬಿಲ್ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಮೋದಿಯವರು ಇತಿಶ್ರೀಯನ್ನು ಹಾಡಿ ಪಾರದರ್ಶಕತೆಯನ್ನ ತಂದಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನವರು ರಾಮ್ ಹೆಸರು ಕೇಳಿದ್ರೇನೆ ಏಕೆ ಇಷ್ಟೊಂದು ಭಯ? ರಾಮ್ಜಿ ಎಂದ್ರೆ ಅದು ಭಗವಾನ್ ಅಲ್ಲ, ಅದು ಯೋಜನೆಯ ಹೆಸರಾಗಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಎಂದು ಮರುನಾಮಕರಣಗೊಳಿಸಲಾಗಿದೆ. ಗಾಂಧೀಜಿ ಅವರ ಹೆಸರನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ದುರ್ಬಳಕೆ ಮಾಡಿಕೊಂಡಿದೆ. ಇಂತಹ ಮಹಾನ್ ವ್ಯಕ್ತಿಯ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವುದು ಬೇಕಾ ಎಂದು ಪ್ರಶ್ನಿಸಿದ್ದಲ್ಲದೆ, ವಿಕಸಿತ ಭಾರತ ಗ್ಯಾರಂಟಿ ರಾಮ್ಜಿ ಯೋಜನೆ ತಂತ್ರಜ್ಞಾನ ಆಧಾರಿತವಾಗಿ ಪಾರದರ್ಶಕತೆಯನ್ನ ಹೊಂದಿದೆ ಎಂದರು. ಬಹಳಷ್ಟು ಇದರಿಂದ ಮಿಸ್ಯೂಸ್ ಆಫ್ ಫಂಡ್ಸ್ ಆಗ್ತಾ ಇತ್ತು. CAG ಅವರೇ ಹೇಳಿದ್ದಾರೆ, ದಾಖಲೆಗಳನ್ನು ಕೊಟ್ಟಿದ್ದಾರೆ. 40-50% ಅಷ್ಟು ಹಣವನ್ನು ಇವತ್ತು ಭ್ರಷ್ಟಾಚಾರದಲ್ಲಿ
ಭ್ರಷ್ಟಾಚಾರದಲ್ಲೇ ಇವತ್ತು ಹಣ ಹೋಗ್ತಾ ಇತ್ತು, ಪೋಲಾಗ್ತಾ ಇತ್ತು ಅಂತ CAG ಹೇಳಿದೆ. ಮತ್ತು ಅಟೆಂಡೆನ್ಸಲ್ಲಿ ಕೂಡ ಇವತ್ತು 10 ಜನ ಬಂದರೆ 100 ಜನ ಅಂತ ದಾಖಲಾತಿ ಮಾಡ್ಕೊಳ್ತಾ ಇದ್ರು. ಯಾವುದೇ ತಂತ್ರಜ್ಞಾನವನ್ನು ಬಳಸಿಕೊಂಡು ಜಿಯೋ ಟ್ಯಾಗಿಂಗನ್ನು ಮಾಡಿ ಒಂದು ಆಸ್ತಿಯನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ 3 ಸರಿ 4 ಸರಿ ಅದನ್ನೇ ಮಾಡಿ ಡೂಪ್ಲಿಕೇಟ್ ಬಿಲ್ಸನ್ನು ಕೂಡ ಮಾಡ್ಕೊಂಡಿರೋಂಥ ಅನೇಕ ಪ್ರಕರಣಗಳಿವೆ. ಆದರೆ ಇವತ್ತು ಮಾನ್ಯ ಮೋದಿಜಿಯರವರು ಇದಕ್ಕೆ ಹಿತಶ್ರೀಯನ್ನು ಹಾಡಿ ಇವತ್ತು 100ಕ್ಕೆ 100 ಪಾರದರ್ಶಕತೆಯನ್ನು ಇದರಲ್ಲಿ ತಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್, ತಾಲೂಕು ಮಂಡಳ ಅಧ್ಯಕ್ಷ ಅಂಬರೀಶ್ ಗೌಡ, ಬಿಜೆಪಿ ಹಿರಿಯ ಮತ್ತು ಕಿರಿಯ ಎಲ್ಲ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು 6,73 ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಸಂದ್ರ ಗ್ರಾಮದ SC ಕಾಲೋನಿಯಲ್ಲಿ 13 ಲಕ್ಷ ರು ವೆಚ್ಚದ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ, ಚಿಂತಾಮಣಿ ಮುರುಕಮಲ್ಲ ಯನಮಲಪಾಡಿ ರಸ್ತೆಯಲ್ಲಿ 6 ಲಕ್ಷ ರು ವೆಚ್ಚದ ರಸ್ತೆ ಸುರಕ್ಷತಾ ಅಭಿವೃದ್ಧಿ ಕಾಮಗಾರಿ, ಬೈರೆಡ್ಡಿಹಳ್ಳಿ, ಕಾಕತಿ ಮತ್ತು ದೇಗೂರು ಗ್ರಾಮಗಳ ಅಚ್ಚುಕಟ್ಟಿನಲ್ಲಿ ಇರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ನಿರ್ಮಾಣ 10 ಲಕ್ಷ ರು ವೆಚ್ಚದ ಕಾಮಗಾರಿ, 7.5 ಲಕ್ಷ ರು ವೆಚ್ಚದಲ್ಲಿ ಹಿರಣ್ಯಪಳ್ಳಿಯಲ್ಲಿ ನಿರ್ಮಾಣ ಮಾಡಿರುವ ಗ್ರಂಥಾಲಯ ಕಟ್ಟಡ ಉದ್ಘಾಟನೆ, 43 ಲಕ್ಷ ರು ವೆಚ್ಚದಲ್ಲಿ ಬುಕ್ಕನಹಳ್ಳಿಯ SC ಕಾಲೋನಿಯಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ನೆರವೇರಿಸಿ ಕಾಮಗಾರಿಗಳು ಉತ್ತಮ ಗುಣಮಟ್ಟದಿಂದ ಕೂಡಿರಲಿ ಎಂದು ಶುಭ ಹಾರೈಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಆಮೇಲೆ ಇದು ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ನಾವು ಕೋಟಗಲ್ಲಲ್ಲಿ ಯಮಕೋಟೆಯಲ್ಲಿ ಅಲ್ಲಿ ನಾವು 20 ಲಕ್ಷ ಕೊಡಿಸಿದ್ಬಿಟ್ರೆ ಎಲ್ಲ ಕಡೆ 10 ಲಕ್ಷ ಕೊಡಿಸಿದ್ವಿ. ಮಾಡಿಕೇರಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ರೀತಿ ಎಲ್ಲೆಲ್ಲಿ ಯಾರು ಕೇಳಿದ್ರು ಮೊದಲನೇ ಹಂತದಲ್ಲಿ ಕೊಟ್ಟಿದ್ದೀವಿ. ಇನ್ನೂ ಈ ಬೇಡಿಕೆ ಜಾಸ್ತಿ ಆಗ್ತಿದೆ. ನಾನು ತಮ್ಮೆಲ್ಲ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಇವತ್ತು ದೇವಸ್ಥಾನ ಮತ್ತೊಂದು ಕಟ್ಟಬೇಕು ಅಂತ ಎಲ್ರಿಗೂ ಆಸೆ ಇದೆ. ನಾವು ಊರಿನವರು ನಾವು ಅದಕ್ಕೆ ಕೈ ಜೋಡಿಸಿ ಮಾಡಿದ್ರೆ ನಾಳೆ ಬೆಳಗ್ಗೆ ತಟ್ಟೆ ಇಟ್ಕೊಂಡು ಪೂಜೆಗೆ ಹೋಗ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ, ಕೋಚಿಮುಲ್ ಮಾಜಿ ನಿರ್ದೇಶಕ ಉಲವಾಡಿ ಅಶ್ವತ್ಥನಾರಾಯಣ ಬಾಬು ಸೇರಿದಂತೆ ಗೋಪಸಂದ್ರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯನ್ನ ಮಾರ್ಪಾಡು ಮಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದುಹಾಕಿ ಗ್ರಾಮೀಣ ಭಾಗದ ಕೋಟ್ಯಾಂತರ ಬಡವರ ಅನ್ನ ಕಿತ್ತುಕೊಳ್ಳಲು ಸಂಚು ರೂಪಿಸಿದೆ ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ವಾಗ್ದಾಳಿ ನಡೆಸಿದರು. ಈ ಮನ್ರೇಗಾ ಉಳಿಸಿ ಅಂತ ಅಭಿಯಾನವನ್ನು ನಾವು ಇಡೀ ದೇಶಾದ್ಯಂತ ಏನು ಮಾಡ್ತಾ ಇದ್ದೀವಿ, ಅದೇ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಸಹ ಮನ್ರೇಗಾ ಪರವಾಗಿ ಮಾತಾಡಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಕೋಲಾರದಲ್ಲಿ ಶನಿವಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೊಂದಿಗೆ ಮನರೇಗಾ ಉಳಿಸಿ ಅಭಿಯಾನದ ಅಂಗವಾಗಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಗ್ರಾಮೀಣ ಪ್ರದೇಶದ ಕೋಟ್ಯಾಂತರ ಬಡವರಿಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಮನರೇಗಾ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಕಳೆದ 20 ವರ್ಷಗಳಿಂದ ಗ್ರಾಮೀಣ ಭಾಗದ ಕೂಲಿಕಾರರು, ರೈತರು, ಪರಿಶಿಷ್ಟ ವರ್ಗದವರು, ಮಹಿಳೆಯರು ಈ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ ಈ ವರ್ಗದ ಜನರಿಗೆ ಕೇಳಿ ಪಡೆದುಕೊಳ್ಳುವ ಹಕ್ಕನ್ನು ನೀಡಿತ್ತು. ಆದರೆ ಬಿಜೆಪಿ ಸರ್ಕಾರ ಈ ಹಕ್ಕನ್ನ ಕಸಿದುಕೊಳ್ಳಲು ಹೊರಟಿದೆ ಎಂದು ಕಿಡಿಕಾರಿದ ಅವರು, ಹಿಂದಿನಂತೆ ಮನರೇಗಾ ಹೆಸರಿನಲ್ಲಿಯೇ ಯೋಜನೆ ಮುಂದುವರಿಬೇಕು, ಅಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಹೋರಾಟ ಮಾಡಲಿದೆ ಎಂದು ಘೋಷಿಸಿದರು. ನಮ್ಮ ಕೂಲಿಕಾರರ ಬಂಧುಗಳು, ಅವರ ರೈತರ ಜೀವನೋಪಾಯಕ್ಕೆ ಇದು ಈ ಉದ್ಯೋಗ ಖಾತ್ರಿ ಯೋಜನೆ ಆಧಾರವಾಗಿತ್ತು. ಸ್ಥಳೀಯವಾಗೇನೆ ಎಲ್ಲಿ ಕೆಲಸ ಇರ್ತದೆ ಅಲ್ಲಿ ಸ್ಥಳೀಯವಾಗಿ ಆ ಕೆಲಸವನ್ನ ಕೇಳಿ ಪಡೆಯುವ ಹಕ್ಕನ್ನ ಮನ್ರೇಗಾ ಕಾಯ್ದೆ ಕೊಟ್ಟಿತ್ತು. ದೇಶದಲ್ಲಿ ಸುಮಾರು 12.16 ಕೋಟಿ ಕಾರ್ಮಿಕರು, ಅದರಲ್ಲಿ 53.61%
ಅಂದರೆ 6,21,00,000 ಮಹಿಳೆಯರ ಬದುಕಿಗೆ ತೊಡಕಾಗಿದೆ. ಅದರಲ್ಲೂ 17% ಶೆಡ್ಯೂಲ್ ಕಾಸ್ಟ್ ಮತ್ತು 11% ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಈ ಕೂಲಿ ಕಾರ್ಮಿಕರ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸವನ್ನು ಇವತ್ತು BJP ಸರ್ಕಾರ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಕೋಲಾರ ಜಿಲ್ಲೆಯ ಶಾಸಕರಾದ ನಂಜೇಗೌಡ, ಕೊತ್ತೂರು ಮಂಜುನಾಥ್, SN ನಾರಾಯಣಸ್ವಾಮಿ, MLCರಾದ ನಾಜೀರ್ ಅಹಮದ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ದೇಶದಲ್ಲಿ ಸಂಸದ ಪಟು ಎಂದು ಹೆಸರುವಾಸಿಯಾಗಿರುವಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಆಶಯಗಳನ್ನು, ಅವರ ವಿಚಾರಗಳನ್ನು ದೇಶದಲ್ಲಿ ಮುನ್ನಡೆಸುತ್ತಿರುವಂತಹವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜುರವರು ಆಶಯವನ್ನು ವ್ಯಕ್ತಪಡಿಸಿದರು. ಗುಡಿಬಂಡೆ ಪಟ್ಟಣದಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದ ಬಳಿ ಮಾನವ ವಿಕಾಸ ಸಮಿತಿ ಟ್ರಸ್ಟ್ನ ವತಿಯಿಂದ ಆಯೋಜಿಸಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನದ ಪ್ರಯುಕ್ತ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಪಾಲ್ಗೊಂಡು ಮಾತನಾಡಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೇಶವ್ಯಾಪಿ ಹಿಂದೂ ಧರ್ಮವನ್ನ ಕಟ್ಟಿ ಬೆಳೆಸಿದಂತವರು. ಹಾಗೆ ಜಮ್ಮು ಕಾಶ್ಮೀರವನ್ನು ವಿಭಾಗ ಮಾಡದೆ ದೇಶಕ್ಕೆ ಉಳಿಸಬೇಕು ಎಂದು ಅನೇಕ ವರ್ಷಗಳ ಹೋರಾಟವನ್ನ ಮಾಡಿದಂಥವರು. ಅಂಥವರ ನೆನಪಿಗಾಗಿ ಇಂದು ಅನೇಕ ಅಭಿಮಾನಿಗಳಿಂದ ಅನೇಕ ರೀತಿಯಲ್ಲಿ ಅವರನ್ನ ನೆನೆದು ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ತುಂಬಾ ಸಂತೋಷದಾಯಕವಾದಂತಹ ವಿಷಯವಾಗಿದೆ ಎಂದು ಹೇಳಿದರು. ಇವತ್ತು ವಿಶೇಷವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕಿನಲ್ಲಿ ರಾಷ್ಟ್ರೀಯ ನಾಯಕರು ಹಿಂದುತ್ವವನ್ನು ಕಟ್ಟಿ ಬೆಳೆಸಿದಂಥ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಇವತ್ತು ಇಡೀ ದೇಶದಲ್ಲಿ ವಿಶ್ವದಲ್ಲೇ ಭಾರತೀಯ ಜನತಾ ಪಕ್ಷದ ಒಂದು ಹೆಮ್ಮರವಾಗಿ ಬೆಳೆಸಲಿಕ್ಕೆ ಕಾರಣಕರ್ತರಾದಂಥ ದಿವಂಗತ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಒಂದು ಜನ್ಮದಿನೋತ್ಸವವನ್ನು ಇವತ್ತು ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಏನು ನಮ್ಮ ಮಾನವ ವಿಕಾಸ ಸೇವಾ ಸಮಿತಿಯಿಂದ ಇವತ್ತು ಅದ್ದೂರಿಯಾಗಿ ಒಂದು ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಅವರಿಗೆಲ್ಲ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಂತರ ಮುಖಂಡ ಅಮರೇಶ್ ಮಾತನಾಡಿ, ದೇಶವನ್ನ ವಿಭಜನೆ ಮಾಡದೆ ಹಾಗೆ ನಿರಂತರವಾಗಿ ಸಂಸತ್ನಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬಂದು ಉಳಿಸಿದ್ದಂಥವರು ಅವರು ಆಗಿದ್ದಾರೆ. ಆದ್ದರಿಂದ ಅಂಥವರನ್ನ ನೆನೆಯುವುದು ಎಲ್ಲರ ಕರ್ತವ್ಯ ಸಹ ಆಗಿದೆ ಎಂದು ಹೇಳಿದರು. ಈ ವೇಳೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅನೇಕ ಕಲಾ ತಂಡಗಳೊಂದಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರವನ್ನ ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಮೆರವಣಿಗೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ಗಂಗಿರೆಡ್ಡಿ, ಬಾಗೇಪಲ್ಲಿ ತಾಲೂಕಿನ ಅಧ್ಯಕ್ಷ ಪ್ರತಾಪ್, ಮುಖಂಡರಾದ ಮಧುಸೂದನ್ ರೆಡ್ಡಿ, ಮಂಜುನಾಥ್ ಗುಪ್ತಾ, ನವೀನ್, ಚಿನ್ನಪೂಜಪ್ಪ, ನಾಗಭೂಷಣ್ ರೆಡ್ಡಿ, ಉಲ್ಲೋಡು ಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಮಹಾತ್ಮ ಗಾಂಧೀಜಿ ಅವರು ದೇಶದ ರಾಷ್ಟ್ರಪಿತರಾಗಿದ್ದಾರೆ. ಇವರ ಹೆಸರಿನಲ್ಲಿ ಮನರೇಗಾ ಯೋಜನೆ ಜಾರಿಯಲ್ಲಿದ್ದು, ಈ ಯೋಜನೆಯ ಹೆಸರು ಕೇಂದ್ರ ಸರ್ಕಾರ ಬದಲಾಯಿಸಿರುವುದನ್ನು ಖಂಡಿಸಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವತಿಯಿಂದ ಪೂರ್ವಭಾವಿ ಸಭೆ ನಡೆಯಿತು. ಉದ್ಯೋಗ ವಂಚಿತರಾಗಿದ್ದಾರೆ, ಯಾರು 18 ವರ್ಷದ ಮೇಲ್ಪಟ್ಟ ವಯಸ್ಕರಿದ್ದಾರೆ, ಅವರಿಗೆ ಕನಿಷ್ಠ 100 ದಿನಗಳ ಖಾತರಿ ಉದ್ಯೋಗವನ್ನು ನೀಡಬೇಕು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಬಳಿಯ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ನ ಸಭಾಂಗಣದಲ್ಲಿ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದ ಒಂದೊಂದು ಜಿಲ್ಲೆ, ತಾಲೂಕು, ಗ್ರಾಮದಲ್ಲಿ ಹೋಗಿ ಪ್ರತಿಭಟನೆ ಮಾಡುತ್ತದೆ. 2 ದಿನ ಮೊದಲು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾದಿಯಾಗಿ ಕಾಂಗ್ರೆಸ್ಸಿನ ನಾಯಕರುಗಳು ಒಟ್ಟಿಗೆ ಸೇರಿ ಚರ್ಚಿಸಿದ್ದಾರೆ. ರಾಜ್ಯದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಹೇಗೆ ಬಿಜೆಪಿಯವರು ಯೋಜನೆಯ ಹೆಸರನ್ನು ಬದಲಿಸಿ 12 ಕೋಟಿ ದೇಶದ ಜನರಿಗೆ ಮೋಸ ಮಾಡ್ತಿದ್ದಾರೆ, ಇದರ ಬಗ್ಗೆ ಅರಿವು ಮೂಡಿಸುವ ಅನಿವಾರ್ಯವಿದೆ ಎಂದರು. कांग्रेस पार्टी एक डिस्ट्रिक्ट, एक गांव, एक तालुका में जाके प्रोटेस्ट करेगी. 2 दिन पहले हमारे कर्नाटका के मुख्यमंत्री सिद्धरामैया जी ने, हमारे कर्नाटका प्रदेश कांग्रेस कमेटी के अध्यक्ष हमारे डेप्यूटी चीफ मिनिस्टर डीके शिव कुमार जी ने, along with all the cabinet ministers, our MLAs, our MLCs, our member of parliament and senior leader of the party, एक बहुत डिटेल्ड डिस्कशन करा. सब लोगों ने अपना समय निकाल के डिस्कस करा कि कर्नाटका के एक गांव, एक डिस्ट्रिक्ट तक हमको जाना है, लोगों को जागरूक करना है. और जिस तरीके से स्कीम का नाम बदल के 12 करोड़ देशवासियों के साथ ये लोग धोखा कर रहे हैं, इसके बारे में लोगों को हमको जागरूक करना है.
ಸಭೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಮಾಜಿ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಪಿ ರಾಜಣ್ಣ, ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಆರ್ ನಾಗೇಶ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯ ನೂತನವಾಗಿ ನೇಮಕವಾಗಿರುವ ಬೂತ್ ಲೆವೆಲ್ ಏಜೆಂಟ್ BLA2 ಸಮಾವೇಶವು ದೇವನಹಳ್ಳಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ದೇವನಹಳ್ಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ NL ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಾಗಾರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಂದೀಶ್ ರೆಡ್ಡಿ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ಉಪಸ್ಥಿತರಿದ್ದು ಮಾತನಾಡಿದರು. ಜಿಲ್ಲಾ BLA 2ರ ಉಸ್ತುವಾರಿಯಾದ ಸಚ್ಚಿದಾನಂದ ಮೂರ್ತಿ ಅವರು ಮಾತನಾಡಿ, BLA2ಗೆ ನೇಮಕವಾಗಿರುವವರ ಕರ್ತವ್ಯಗಳು ಮತ್ತು ಮತದಾರರ ಪರಿಷ್ಕರಣೆ ವಿಚಾರವಾಗಿ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್, ತಾಲೂಕು ಅಧ್ಯಕ್ಷ NL ಅಂಬರೀಶ್ ಗೌಡ, ತಾಲೂಕಿನ ಎಲ್ಲ BLA2ಗಳು ಮುಖಂಡರು ಹಾಜರಿದ್ದರು. ಖಂಡಿತ ಸಾಧನೆ ಮಾಡೇ ಮಾಡ್ತಾರೆ. ನಿಮ್ಮ ಮಕ್ಕಳನ್ನ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2006-7ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 2006-7ನೇ ಸಾಲಿನಲ್ಲಿ 10ನೇ ತರಗತಿ ವಿದ್ಯಾಭ್ಯಾಸ ಮಾಡಿ ಈಗ ವಿವಿಧ ಹುದ್ದೆಗಳಲ್ಲಿ ಇರುವ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಿ ಮಾತನಾಡಿದ ಮುಖ್ಯ ಅತಿಥಿಗಳು, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲೆಯ ಆಗಿನ ಮುಖ್ಯ ಶಿಕ್ಷಕರಾದ MS ಕೃಷ್ಣಪ್ಪ ರವರು ಶಾಲೆಯ ಆವರಣದಲ್ಲಿ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಖುಷಿ ತಂದಿದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಅವರು ಸಹ ನಿಮ್ಮಂತೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಸಹಕರಿಸುವ ಮೂಲಕ ಮುಚ್ಚಲಾಗುತ್ತಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಶ್ರೀನಿವಾಸ ಗೌಡಾಜಿ, ನಿವೃತ್ತ ಮುಖ್ಯ ಶಿಕ್ಷಕ ವೆಂಕಟರೆಡ್ಡಿ SN, ನಿವೃತ್ತ ಸಹ ಶಿಕ್ಷಕರಾದ ಜಯಲಕ್ಷ್ಮಮ್ಮ, ಇತರೆ ಶಿಕ್ಷಕರು ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ಕುಟುಂಬಸ್ಥರು ಭಾಗಿಯಾಗಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಹೆಸರುಗಳನ್ನು ಬದಲಿಸುವುದಷ್ಟೇ 11 ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆಯವೇ ಬಿಜಿ ರಾಮ್ಜಿ ವಿರುದ್ಧ ಸಚಿವ ಡಾಕ್ಟರ್ MC ಸುಧಾಕರ್ ವಾಗ್ದಾಳಿ. ಮನರೇಗಾ ಯೋಜನೆಯಲ್ಲಿ ರಾಜಕೀಯ ತೀರ್ಮಾನಗಳೇ ಹೆಚ್ಚಾಗಿರ್ತಿತ್ತು, ಭ್ರಷ್ಟಾಚಾರವನ್ನ ಅಂತ್ಯ ಮಾಡಿದ ವಿಬಿಜಿ ರಾಮ್ಜಿ ಯೋಜನೆಯಿಂದ ಪಾರದರ್ಶಕತೆ ಹೆಚ್ಚಳ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಮರ್ಥನೆ. ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಹೆಸರಿಗೆ ಗಿಫ್ಟ್ ಡೀಡ್, ಹುಟ್ಟುಹಬ್ಬ ಆಚರಿಸುತ್ತಿದ್ದ ಸ್ವಾಮೀಜಿ ಮೇಲೆ ಸಂಬಂಧಿಕರಿಂದ ಹಲ್ಲೆ, ಗಾಯಗೊಂಡ ಸ್ವಾಮೀಜಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ಆಹಾರ ಬಡಿಸೋ ಪಾತ್ರೆಯಲ್ಲೇ ಮಲತ್ಯಾಜ್ಯ ಹೊರಹಾಕುತ್ತಿರುವ ಹೋಟೆಲ್ ಸಿಬ್ಬಂದಿ ಚಿತ್ರೀಕರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಸಾರ್ವಜನಿಕರು, ವೈರಲ್ ಆಗ್ತಿದ್ದಂತೆ ವ್ಯಾಪಕ ಖಂಡನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.